ನಮಸ್ತೆ ವೀಕ್ಷಕರೇ, ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ನಗರಸಭೆ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ 3.0 ಯೋಜನೆಯಡಿಯಲ್ಲಿ ಐಇಸಿ ಹಾಗೂ ಸಮರ್ಥ ಅಭಿವೃದ್ಧಿ ಯೋಜನೆಯಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮವನ್ನು ಹರಪನಹಳ್ಳಿ ಪೌರಾಯುಕ್ತ ನಗರಸಭೆಯ ಶ್ರೀಮತಿ ರೇಣುಕಾ ಎಸ್ ದೇಸಾಯಿ ಅವರು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾನ್ಯ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳು ಶ್ರೀಯುತ ಗಿರೀಶ್ ಬಾಬು ಅವರು, ನಗರಸಭಾ ಪರಿಸರ ಅಭಿಯಂತರರು, ಹಿರಿಯ ಆರೋಗ್ಯ ನಿರೀಕ್ಷಕರು ಹಾಗೂ ಇತರೆ ಇಲಾಖೆಯ ಸಿಬ್ಬಂದಿ ವರ್ಗದವರು, ಶಾಲೆಯ ಶಿಕ್ಷಕರು, ಮಕ್ಕಳು ಉಪಸ್ಥಿತರಿದ್ದರು. ವರದಿ ಉಮರ್ ಫಾರೂಕ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಪನಹಳ್ಳಿ. ಸರ್, ನಾವು ನಗರಸಭೆ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ 2.0 ನಿರುಪಯುಕ್ತ ಸಾಮಗ್ರಿಗಳಿಂದ ಅಲಂಕಾರಿಕ ಸಾಮಗ್ರಿಗಳು, ಆಟಿಕೆಗಳು ಮತ್ತು ಉಪಯೋಗವಂತ ಮಾಡುವಂತಹ ಸಾಮಾನುಗಳನ್ನ ನಾವು ಮಾಡಬಹುದು ಅನ್ನೋ ಒಂದು ಪ್ರದರ್ಶನವನ್ನ ನಮ್ಮ ಹರಪನಹಳ್ಳಿ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಪ್ರೌಢಶಾಲಾ ಮಕ್ಕಳಿಂದ ಈ ಒಂದು ಪ್ರದರ್ಶನ ಕಾರ್ಯಕ್ರಮವನ್ನ ಇಟ್ಕೊಂಡಿದೀವಿ. ಇದು ನಮ್ಮ ವಿಕಸಿತ ಭಾರತವನ್ನ ಮಾಡ್ಲಿಕ್ಕೆ, ಅಂದ್ರೆ ಇವತ್ತು ಫಾರ್ ಎಕ್ಸಾಂಪಲ್ ನಮ್ಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇವತ್ತು ಕೊಳೆಯದೇ ಇರ್ತಕ್ಕಂಥ ವಸ್ತುಗಳು ಇವತ್ತು ಪರಿಸರಕ್ಕೆ ಮಾರಕವಾಗಿದ್ದಾವೆ. ಅವನ್ನ ನಾವು ಅಲಂಕಾರಿಕವಾಗಿ ಇವತ್ತು ಮಾರ್ಪಡಿಸಿದೆ ಅಂತಂದ್ರೆ ನಾವು ಒಂದು ಪರಿಸರವನ್ನ ಕಾಪಾಡುವ ಒಂದು ಸಂದೇಶವನ್ನ ಈ ಸಾರ್ವಜನಿಕರಿಗೆ ನೀಡಬಹುದಂತಂದು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಸರ್, ಹೈಸ್ಕೂಲ್ ಅಮ್ಮ ಕಸದಿಂದ ರಸ ಎನ್ನುವ ಒಂದು ಕಾರ್ಯಕ್ರಮಕ್ಕೆ ನಗರಸಭಾ ಕಾರ್ಯಾಲಯದಲ್ಲಿ ನಡೆಸ್ತಕ್ಕಂತ ಒಂದು ಕಸದಿಂದ ರಸ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕರೆದುಕೊಂಡಿದ್ದೆ. ಇದು ತುಂಬಾ ಮಕ್ಕಳಿಗೆ ಉಪಯೋಗ ಆಗಂತ ಒಂದು ಕಾರ್ಯಕ್ರಮ ಆಗಿದ್ದು, ಮಕ್ಕಳಲ್ಲಿ ಒಂದು ನೈರ್ಮಲ್ಯ ಪರಿಸರವನ್ನು ಯಾವ ರೀತಿ ನಾವು ಕಾಪಾಡಬೇಕು, ವೇಸ್ಟ್ ಪ್ರಾಡಕ್ಟ್ ಗಳನ್ನು ಅಲಂಕಾರಿಕ ವಸ್ತುಗಳನ್ನಾಗಿ ತಯಾರಿಸಿ ಮನೆಯನ್ನು ಅಲಂಕಾರ ಇಟ್ಕೊಂಡು ತಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ದಾರಿಯನ್ನು ನಡೆಸ್ಕೊಂಡು ಹೋಗ್ಲಿ ಅಂತ ಸ್ಮಾರ್ಟ್ ನ್ಯೂಸ್ ಚಾನಲ್ಗೆ ನನ್ನ ಧನ್ಯವಾದ. ನಗರಸಭೆ ಕಾರ್ಯಾಲಯದಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಐಸಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಕಸದಿಂದ ರಸ ಹಾಗೂ ನಿರುಪಯುಕ್ತ ವಸ್ತುಗಳಿಂದ ಅಲಂಕಾರಿಕ ವಸ್ತುಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಸರ್ಕಾರದ ನಿರ್ದೇಶನದ ಪ್ರಕಾರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು, ಆಯಾ ಶಾಲೆಯ ಶಿಕ್ಷಕರು ಹಾಗೂ ಇಒರು ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಬಹಳ ಸಹಕಾರ ಮಾಡಿ, ಅದೇ ರೀತಿಯಾಗಿ ನಮ್ಮ ಕಚೇರಿಯ ಪರಿಸರ ಅಭಿಯಂತರರು, ಆರೋಗ್ಯ ನಿರೀಕ್ಷಕರು ಹಾಗೂ ಉಳಿದ ಎಲ್ಲಾ ನಮ್ಮ ಕಚೇರಿಯ ಸಿಬ್ಬಂದಿಗಳು ಇಲ್ಲಿ ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಈ ಒಂದು ಬುದ್ಧಿ ವಿಕಸನದಿಂದ ಹಿಡಿದು ನಗರದಲ್ಲಿ ಸ್ವಚ್ಛತೆಗೆ ಯಾವ ರೀತಿಯಾಗಿ ಅವರು ಸಹಕರಿಸಬೇಕನ್ನೋದನ್ನು ಕೂಡ ಒಂದು ಕಾರ್ಯಕ್ರಮದ ಮೂಲಕ ಮಕ್ಕಳು ತೋರಿಸಿಕೊಡ್ತವೆ. ಅದೇ ರೀತಿಯಾಗಿ ಮುಂದಿನ ವಿಮಾನಗಳಲ್ಲಿ ರಾಷ್ಟ್ರಕ್ಕೆ ಯಾವ ರೀತಿ ಮಾರಕ ಅನ್ನೋದನ್ನು ಕೂಡ ಮಕ್ಕಳಿಗೆ ಒಂದು ಅವೇರ್ನೆಸ್ ಮಾಡುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದ ಮೂಲಕ ನಮ್ಮ ಹರಪನಹಳ್ಳಿ ನಗರಸಭೆಗೆ ನಾವೆಲ್ಲ ವೃದ್ಧ ಮಕ್ಕಳು, ಶಿಕ್ಷಕರು ಹಾಗೂ ಸಾರ್ವಜನಿಕರು ಒಳ್ಳೆಯ ಒಂದು ಸುಂದರವಾದ ನಗರವನ್ನಾಗಿಸಲು ಹಾಗೂ ಪರಿಸರವನ್ನು ಒಳ್ಳೆ ರೀತಿ ಸಂರಕ್ಷಣೆ ಮಾಡಿಕೊಳ್ಳೋದಕ್ಕೆ ಒಂದು ಮಾದರಿ ಕಾರ್ಯಕ್ರಮ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಅದೇ ರೀತಿಯಾಗಿ ಸ್ಮಾರ್ಟ್ ನ್ಯೂಸ್ಗೆ ನಮ್ಮ ಈ ನಗರಸಭೆ ಕಾರ್ಯಾಲಯ ಹರಪನಹಳ್ಳಿಯಿಂದ ನಾನು ತುಂಬ ಹೃದಯದ ಧನ್ಯವಾದಗಳು ಸರ್. ನಗರಸಭೆ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ ನಿರುಪಯುಕ್ತ ಸಾಮಗ್ರಿಗಳಿಂದ ಉಪಯುಕ್ತ ಸಾಮಗ್ರಿಗಳನ್ನ ಮಾಡುವ ಕಲೆ ಹೇಗೆ ಎಂಬುದನ್ನ ನಾವು ಹರಪನಹಳ್ಳಿ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಪ್ರೌಢಶಾಲೆಗಳಿಂದ ಒಂದು ಪ್ರದರ್ಶನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಪ್ರೌಢಶಾಲೆ ವತಿಯಿಂದ ಮಕ್ಕಳು ಕೂಡ ಭಾಗವಹಿಸಿ ಮತ್ತು ಆ ಒಂದು ನಿರುಪಯುಕ್ತ ವಸ್ತುಗಳನ್ನ ಉಪಯೋಗ ಮಾಡಬಹುದು, ಇದು ಕೂಡ ಮಾಡಬಹುದು ಅಂತಂದು ಸಂದೇಶವನ್ನ ಸಾರ್ವಜನಿಕರಿಗೆ ನೀಡಿದ್ದಾರೆ. ಈ ಒಂದು ಪ್ರದರ್ಶನಕ್ಕೆ ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ಮಾರ್ಟ್ ನ್ಯೂಸ್ ವರದಿಗಾರರ್ತಕ್ಕಂಥ ಮಾಲಕರು ಬಂದಿದ್ದೀರಿ. ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಮತ್ತು ನಮ್ಮ ನಗರಸಭೆ ವತಿಯಿಂದ ಧನ್ಯವಾದಗಳು.